ನಮಸ್ಕಾರ, ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಂಡೆಕಾಯಿ ಕಾಯಿ ರಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಈ ಸ್ಪೂನಲ್ಲಿ ಒಂದು ಕಡಲೆಬೇಳೆ, ಒಂದು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಈ ಸ್ಪೂನಲ್ಲಿ ಒಂದೊಂದು. ಆಮೇಲೆ ಇಷ್ಟುದ್ದ ಚಕ್ಕೆ, 2 ಲವಂಗ, ಏಲಕ್ಕಿ 1 ಸಿಪ್ಪೆ ತೆಗೆದು ಹಾಕ್ತೀನಿ. ಈಗ ಇಷ್ಟು ಸಾಸಿವೆ, 1 ಸ್ಪೂನ್ ಜೀರಿಗೆ, 1/4 ಚಮಚ ಮೆಂತ್ಯ, ಆಮೇಲೆ ಇಂಗು ಸ್ವಲ್ಪ, ಮೂರು ಬ್ಯಾಡಗಿ, 1 ಗುಂಟೂರು. ಈಗ ಡ್ರೈ ರೋಸ್ಟ್ ಮಾಡೋಣ. ನಿಧಾನಕ್ಕೆ ಮಂದವಾದ ಉರಿಲಿ ಹುರಿಬೇಕು. ತುಂಬ ಜೋರಾಗಿ ಇಟ್ಕೊಂಡ್ರೆ ಬೇಗ ಹೊರಗಡೆ ಕೆಂಪಾಗಿಬಿಡುತ್ತೆ, ಒಳಗಡೆ ಬೇಳೆ ಎಲ್ಲ ಇದಾಗಿರಲ್ಲ, ಹುರಿದಿರಲ್ಲ. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಹುರಿಯೋಣ. ಆಗಿದೆ. ಇದು ಆರಿದ ಮೇಲೆ ರುಬ್ಬಬೇಕು. ಈಗ ಬೆಂಡೆಕಾಯಿ ಹುರಿತೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಾಲು ಚಮಚ ಸಾಸಿವೆ, 1/4 ಚಮಚ ಜೀರಿಗೆ, 1/4 ಚಮಚಕ್ಕಿಂತ ಕಡಿಮೆ ಮೆಂತ್ಯ. ಇದನ್ನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಹೆಚ್ಚು ಕಡಿಮೆ ಕಾಲು ಕೆ ಜಿ ಇದೆ. ಬೆಂಡೆಕಾಯಿ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಹುಳಿ ನೀರು ಬಿಡ್ತಾಯಿದ್ದೀನಿ. ಇದೀಗ ಬೇಯ್ತಾ ಇರಲಿ. ನಾನು ಕಾಯಿ ರಸದ ಬಗ್ಗೆ ಇಂಟ್ರೆಸ್ಟ್ ಬೇಕು. ಇದನ್ನು ನಾನು ಮುಂಚೆ ನೋಡಿದ್ದು ಬರೀ ನಮ್ಮೂರಲ್ಲಿ, ಅಂದರೆ ನಮ್ಮ ತವರೂರಲ್ಲಿ, ಶಿವಮೊಗ್ಗದ ಹತ್ರ ಮತ್ತೂರು ಅಂತ, ಅಲ್ಲಿ ಮಾತ್ರ ನಾನು ನೋಡಿದ್ದು. ನಾನು ನಮ್ಮ ಅಜ್ಜಿ ಮನೆಗಾಗಲಿ ನಮ್ಮ ದೊಡ್ಡಮ್ಮಂದ್ರ ಮನೆಗಾಗಲಿ ಹೋದಾಗಲೂ ಕಾಯಿ ರಸ ಯಾರಿಗೂ ಗೊತ್ತಿರಲಿಲ್ಲ. ಆಮೇಲೆ ಮದುವೆಯಾಗಿ ಮೈಸೂರಿಗೆ ಬಂದಾಗಲೂ ಗೊತ್ತಿರಲಿಲ್ಲ. ಎಲ್ಲ ಒಂದೇ ಕಮ್ಯುನಿಟಿನವರಾದರೂ ಬರೀ ಮತ್ತೂರಲ್ಲಿ ಮಾತ್ರ, ಆಮೇಲೆ ಪಕ್ಕದ ಹೊಸಹಳ್ಳಿ, ಇಷ್ಟು ಅಲ್ಲಿ ಮಾತ್ರ ಇತ್ತು ಈ ಅಡುಗೆ. ನಂಗೆ ತುಂಬ ಆಶ್ಚರ್ಯ ಆಗ್ತಿತ್ತು. ಒಂದೇ ಕಮ್ಯುನಿಟಿ ಆದರೂ ಒಂದು ಕಡೆ ಮಾತ್ರ ಇದೆ, ಇನ್ನೊಂದು ಕಡೆ ಇಲ್ಲ ಅಂತ. ಆಗ ನಾನು ಅಂದ್ಕೊಂಡಿದ್ದು ಅಂದರೆ, ನಮ್ಮೂರಿನಲ್ಲಿ ದಕ್ಷಿಣ ಕನ್ನಡದ ಕುಟುಂಬದವರು ಒಂದು 3-4 ಜನ ಇದ್ದರು, 3-4 ಫ್ಯಾಮಿಲಿ ಇತ್ತು. ಸೊ ಅವರ ಇನ್ಫ್ಲೂಯೆನ್ಸ್ ಆಗಿರಬಹುದಾ ನಮ್ಮ ಮತ್ತೂರಿಗೆ ಅಂತ ಒಂದು ಅನುಮಾನ. ಇಲ್ಲ ನಮ್ಮ ಊರಿನ ಗಂಡಸರು ಏನಾದರೂ ಅಡಿಕೆ ಮಂಡಿಗೆ ಹೋದಾಗ ಅಲ್ಲಿ ದಕ್ಷಿಣ ಕನ್ನಡದಿಂದ ಬಂದು ಏನಾದರೂ ಮಾತು, ಆಹಾರದ ಬಗ್ಗೆ ಮಾತು ಬಂದಾಗ ಏನಾದರೂ ವಿನಿಮಯ ಆಗಿರಬಹುದಾ ಅಂತ ಒಂದು ಯೋಚನೆ ಬಂತು. ಗೊತ್ತಿಲ್ಲ. ಈಗಾದರೆ ಯಾವುದೂ ಹೊಸ್ತು ಈ ರಾಜ್ಯದ್ದು ಆ ರಾಜ್ಯದ್ದು ಅನ್ನೋ ಕೆಲಸ ಇಲ್ಲ. ಯಾಕೆಂದರೆ ನಮ್ಮ ಬೆರಳು ತುದಿನಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ನಮ್ಗೆ ಸಿಗುತ್ತೆ ಮೊಬೈಲ್ ಒತ್ತಿದ್ರೆ. ಬಟ್ ಹಿಂದೆ ನಾನು ನೋಡ್ದಂಗೆ ಬರೀ ಮತ್ತೂರಲ್ಲಿ ಮಾತ್ರ ಕಾಯಿ ರಸ ಅನ್ನೋದನ್ನು ಕೇಳಿದ್ದೆ. ಸೊ ಇದ್ರ ಬಗ್ಗೆ ಯಾರಿಗಾದರೂ ನಮ್ಮೂರಿನವ್ರಿಗೆ ಗೊತ್ತಿದ್ದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹುರಿದಿಟ್ಟಿರೋ ಮಸಾಲೆ ಜೊತೆಗೆ
ಈ ಬೌಲ್ನಲ್ಲಿ ಇಷ್ಟು ಕೊಬ್ಬರಿ ತೊಗೋತಾ ಇದ್ದೀನಿ. ನೋಡಿ, ಬೆಂಡೆಕಾಯಿ ಬೆಂದಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಬೆಲ್ಲ, ಆಮೇಲೆ ಈಗ ರುಬ್ಬಿರೋದು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಬೇಕು. ಇದು ಕಡಲೆಬೇಳೆ ಉದ್ದಿನಬೇಳೆ ಹಾಕಿರೋದ್ರಿಂದ ಆರಿದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೊಳ್ಳಿ.